ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2020ರಲ್ಲಿ ಬಿಡುಗಡೆಯಾಗಿದ್ದ ಫೇಟಲ್ ಎಂಬ ಹಾಲಿವುಡ್ ನ ಒನ್ ಆಫ್ ದ ಬೆಸ್ಟ್ ಸಸ್ಪೆನ್ಸ್ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಆಗಿರುವ ಡೆರಿಕ್ ಒಬ್ಬ ಶ್ರೀಮಂತ ಬಿಸ್ನೆಸ್ ಮ್ಯಾನ್. ಈತನ ಬಳಿ ಎಷ್ಟೇ ದುಡ್ಡಿದ್ರು ಕೂಡ ತನ್ನ ಹೆಂಡತಿ ಜೊತೆ ಪರ್ಸನಲ್ ಲೈಫ್ ಸರಿ ಇಲ್ಲದೆ ತುಂಬಾನೇ ಪರದಾಡ್ತಿರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ರಾತ್ರಿ ಇವನ ಮನೆಗೆ ಬಂದ ಒಬ್ಬ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿ ಇವನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಡೆರಿಕ್ ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಹಲವಾರು ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಹಾಗೂ ಕೆಲವು ದಿನಗಳ ನಂತರ ಪೊಲೀಸರು ಹಾಗೂ ಡೆರಿಕ್ ಅನುಮಾನ ಪಡ್ತಿದ್ದ ಇಬ್ಬರು ತುಂಬಾನೇ ನಿಗೂಢವಾಗಿ ಕೊಲೆಯಾಗ್ತಾರೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಅಷ್ಟಕ್ಕೂ ಡೆರಿಕ್ ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ಯಾರು? ಈ ಕೇಸ್ಗೆನೆ ಸಂಬಂಧಪಟ್ಟ ಇಬ್ಬರು ತುಂಬಾನೇ ನಿಗೂಢವಾಗಿ ಕೊಲೆಯಾಗಿದ್ಯಾಕೆ? ಈ ಕೇಸನ್ನ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳಾದ್ರು ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಶ್ರೀಮಂತ ಬಿಸ್ನೆಸ್ ಮನ್ ಆಗಿರುವ ಡೆರಿಕ್ ತನ್ನ ಹೆಂಡತಿ ಟ್ರೇಸಿ ಜೊತೆ ಕೂತಿರೋದನ್ನ ನೋಡ್ತೀವಿ. ಡೆರಿಕ್ ನ ಮನೆಯಲ್ಲಿ ಪಾರ್ಟಿ ಇದ್ದ ಕಾರಣ ಇವನ ಬಿಸ್ನೆಸ್ ಪಾರ್ಟ್ನರ್ ಆಗಿರುವ ಜಾನ್ಸನ್ ತನ್ನ ಹೆಂಡತಿಯನ್ನ ಕರೆದುಕೊಂಡು ಬಂದಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಹಿಂದಿನ ದಿನ ರಾತ್ರಿ ಖುಷಿಯಾಗಿದ್ದ ಡೆರಿಕ್ ಹಾಗೂ ಅವನ ಹೆಂಡತಿ ಈಗ ಜಗಳವಾಡ್ತಿರೋದನ್ನ ನೋಡ್ತೀವಿ. ಕಾರಣವೇನಂದ್ರೆ, ಡೆರಿಕ್ ನ ಹೆಂಡತಿ ಟ್ರೇಸಿ ತಾನು ಕೂಡ ಬಿಸ್ನೆಸ್ ವುಮೆನ್ ಆಗ್ಬೇಕು ಅಂತ ಯಾವಾಗ್ಲೂ ಕೆಲ್ಸ ಅಂತ ಅದರ ಕಡೆನೆ ಗಮನ ಕೊಟ್ಟು ಡೆರಿಕ್ಗೆ ಪರ್ಸನಲ್ ಟೈಮ್ ಕೂಡ ಕೊಡ್ತಿರೋದಿಲ್ಲ. ಟ್ರೇಸಿ, ನಮ್ಮ ಬಳಿ ಈಗ ಕಡಿಮೆ ಆಗಿರೋದಾದ್ರೂ ಏನೋ, ನಾನು ಈ ದೇಶದಲ್ಲೇ ಒನ್ ಆಫ್ ದ ರಿಚೆಸ್ಟ್ ಬಿಸ್ನೆಸ್ ಮನ್ ಅಂತ ನಿನ್ಗೂ ಕೂಡ ಗೊತ್ತಿದೆ. ಹೀಗಿರುವಾಗ ನೀನು ಕೂಡ ಬಿಸ್ನೆಸ್ ಮಾಡುವ ಅವಶ್ಯಕತೆ ಇದೆಯಾ ಅಂತ ಕೇಳ್ತೇನೆ. ಆದ್ರೆ ಟ್ರೇಸಿ ಮಾತ್ರ ಇವನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ತನ್ನ ಪಾಡಿಗೆ ತಾನು ಆಫೀಸ್ಗೆ ಹೊರಟು ಹೋಗ್ತಾಳೆ. ತನ್ನ ಹೆಂಡತಿಯ ಬಿಹೇವಿಯರ್ ನಿಂದ ಅಪ್ಸೆಟ್ ಆದ ಡೆರಿಕ್ ಸ್ವಲ್ಪ ಸಮಯದ ನಂತರ ರೆಡಿಯಾಗಿ ಪಕ್ಕದ ಊರಿಗೆ ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ ಅಂತ ಹೋಗ್ತಾನೆ. ಅಲ್ಲಿಗೆ ಹೋದಾಗಲೂ ಕೂಡ ಡೆರಿಕ್ ಒಂದು ರೀತಿ ಡಲ್ ಆಗಿರೋದನ್ನ ಇವನ ಬಿಸ್ನೆಸ್ ಪಾರ್ಟ್ನರ್ ಆಗಿರುವ ಜಾನ್ಸನ್ ಅಬ್ಸರ್ವ್ ಮಾಡ್ತಾನೆ. ಜಾನ್ಸನ್ ಏನಾಯ್ತು ಅಂತ ವಿಚಾರಿಸಿದಾಗ ಡೆರಿಕ್ ತನ್ನ ಹಾಗೂ ತನ್ನ ಹೆಂಡತಿಯ ಮಧ್ಯ ನಡೀತಿರುವ ಜಗಳದ ಬಗ್ಗೆ ಹೇಳ್ತಾನೆ. ಈಗ ಡೆರಿಕ್ ಅಪ್ಸೆಟ್ ಆಗಿದ್ದಾನೆ ಅಂತ ಗೊತ್ತಾಗಿ ಜಾನ್ಸನ್ ಅಲ್ಲೇ ಪಕ್ಕದಲ್ಲೇ ಇದ್ದ ಒಂದು ಪಬ್ಗೆ ಇವನನ್ನ ಕರೆದುಕೊಂಡು ಹೋಗ್ತಾನೆ. ಅಲ್ಲಿಗೆ ಹೋದ ನಂತರ ಇಬ್ಬರು ಚೆನ್ನಾಗಿ ಕುಡಿದು ಟೈಟ್ ಆಗಿ ಜಾನ್ಸನ್ ವಾಶ್ರೂಮ್ಗೆ ಅಂತ ಹೋದಾಗ ಜೇನ್ ಎಂಬ ಒಬ್ಬಳು ಮಹಿಳೆ ಒಬ್ಬಳೆ ಡ್ಯಾನ್ಸ್ ಮಾಡ್ತಿರೋದನ್ನ ಡೆರಿಕ್ ಗಮನಿಸ್ತಾನೆ. ಮೊದಲೇ ಕುಡಿದು ನಶೆಯಲ್ಲಿದ್ದ ಡೆರಿಕ್ ಅವಳ ಬಳಿ ಹೋಗಿ ಮಾತನಾಡಿಸಿ ಪರಿಚಯ ಮಾಡಿಕೊಳ್ತಾನೆ. ಆಕೆ ತನ್ನ ಬಗ್ಗೆ ತಾನು ಪರಿಚಯ ಮಾಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ ಆಕೆ ಹೆಸರು ಜೇನ್ ಅಂತ. ಜೇನ್ ಕ್ಯಾಶುವಲ್ ಆಗಿ ಮಾತನಾಡ್ತಾ, ಅಷ್ಟಕ್ಕೂ ನಿಮ್ಮ ಊರ್ ಯಾವ್ದು, ಇಲ್ಲಿ ಯಾವ ಕೆಲಸದ ಮೇಲೆ ಬಂದಿದ್ದೀರಾ ಅಂತ ವಿಚಾರಿಸ್ತಾಳೆ. ಡೆರಿಕ್ ತನ್ನ ಬಗ್ಗೆ ನಿಜ ಹೇಳದೆ, ನನ್ನ ಫ್ರೆಂಡ್ ನ ಬ್ಯಾಚುಲರ್ ಪಾರ್ಟಿಗೆ ಅಂತ ಈ ಊರಿಗೆ ಬಂದಿದ್ದೆ, ನನಗಿನ್ನೂ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಹೀಗೆ ಇಬ್ಬರು ಮಾತನಾಡ್ತಾ ಕುಡಿತಾ ಮತ್ತಷ್ಟು ಟೈಟ್ ಆಗ್ತಾರೆ. ಅದೇ ನಶೆಯಲ್ಲಿ ಜೇನ್ ಇವನನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಇಬ್ಬರು ಇಂಟಿಮೇಟ್ ಆಗಿ ಬಿಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಡೆರಿಕ್ಗೆ ಎಚ್ಚರವಾದಾಗ ಕುಡಿದ ನಶೆಯಲ್ಲಿ ಎಂತ ಕೆಲಸ ಆಗೋಯ್ತು ಅಂತ ತುಂಬಾನೇ ಶಾಕ್ ಆಗ್ತಾನೆ. ತಕ್ಷಣ ರೆಡಿಯಾಗಿ ಮಲಗಿದ್ದ ಜೇನ್ಗೆ ಬಾಯ್ ಕೂಡ ಹೇಳದೆ ಅಲ್ಲಿಂದ ಹೊರಟು ಬರ್ತಾನೆ. ಸ್ವಲ್ಪ ಸಮಯದ ನಂತರ ಡೆರಿಕ್ ಆಫೀಸ್ಗೆ ಹೋದಾಗ ಇವನ ಕಸಿನ್ ಅಲ್ಲಿಗೆ ಬಂದು ಖರ್ಚಿಗೆ ದುಡ್ಡು ಕೊಡು ಅಂತ ಪೀಡಿಸ್ತಿರ್ತಾನೆ. ಅದನ್ನು ನೋಡಿದ ಜಾನ್ಸನ್, ಡೆರಿಕ್ ಯಾಕೆ ನೀನು ಆಗಾಗ ನಿನ್ನ ಕಸಿನ್ಗೆ ದುಡ್ಡನ್ನ ಕೊಟ್ಟು ರೂಢಿ ಮಾಡ್ತೀಯಾ? ಇದೇ ರೀತಿ ನೀನು ದುಡ್ಡು ಕೊಡ್ತಾ ಹೋದ್ರೆ ಆತ ಪ್ರತಿದಿನವೂ ಇಲ್ಲಿಗೆ ಬಂದು ನಿನ್ನ ಬಳಿ ದುಡ್ಡನ್ನ ಕೇಳ್ತಾನೆ ಅಂತ ರೇಗ್ತಾನೆ. ಮುಂದುವರೆದು ಡೆರಿಕ್, ನಾವಿಬ್ರು ಬಿಲಿಯನಿಯರ್ಸ್ ಆಗೋದಕ್ಕೆ ಒಂದೊಳ್ಳೆ ಚಾನ್ಸ್ ಸಿಕ್ಕಿದೆ. ನಮ್ಮ ಈ ಕಂಪನಿಯನ್ನ ಸಿಸ್ಟೆಕ್ ಎಂಬ ಒಂದು ದೊಡ್ಡ ಕಂಪನಿ ಪರ್ಚೇಸ್ ಮಾಡ್ತೀವಿ ಅಂತ ಪ್ರಪೋಸಲ್ ಅನ್ನ ಕೊಟ್ಟಿದ್ದಾರೆ. ನೀನು ಈ ಡೀಲ್ ಅನ್ನ ಕನ್ಫರ್ಮ್ ಮಾಡಿದ್ರೆ ಈ ಕಂಪನಿಯನ್ನ ಸೇಲ್ ಮಾಡಿ ನಾವಿಬ್ರು ಆರಾಮಾಗಿ ಲೈಫ್ ಅಲ್ಲಿ ಸೆಟಲ್ ಆಗ್ಬಹುದು ಅಂತ ಹೇಳ್ತಾನೆ. ಆದ್ರೆ ಡೆರಿಕ್ ಮಾತ್ರ, ಜಾನ್ಸನ್, ಈ ಕಂಪನಿಯನ್ನ ಸೇಲ್ ಮಾಡೋದಕ್ಕ ನಾವಿಬ್ರು ಹಗಲು ರಾತ್ರಿ ಕಷ್ಟಪಟ್ಟು ಈ ಕಂಪನಿಯನ್ನ ಬೆಳೆಸಿದ್ದು, ಏನೇ ಆದ್ರೂ ಈ ಕಂಪನಿಯನ್ನ ನಾವೇ ನಡೆಸಿಕೊಂಡು ಹೋಗೋಣ, ಬರುವ ಲಾಭ ಎಷ್ಟೇ ಇದ್ರೂ ಕೂಡ ನಾವಿಬ್ರು ಆರಾಮಾಗಿ ಇರ್ತೀವಿ ಅಂತ ಹೇಳ್ತೇನೆ. ಜಾನ್ಸನ್ಗೂ ಕೂಡ ಡೆರಿಕ್ ಹೇಳಿದ್ದು ಸರಿ ಅನ್ಸುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಡೆರಿಕ್ ಹಾಗೂ ಅವನ ಹೆಂಡತಿ ರೂಮ್ ನಲ್ಲಿ ಪರ್ಸನಲ್ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿದ್ದಾಗ ಯಾರೋ ಇವರ ಮನೆಯ ಒಳಗಡೆ ಬಂದ ಹಾಗೆ ಶಬ್ದ ಆಗುತ್ತೆ. ಡೆರಿಕ್ ಹೆದರಿಕೊಳ್ತಲೇ ಹೊರಗಡೆ ಹೋಗಿ ನೋಡುವಷ್ಟರಲ್ಲೇ ಮಾಸ್ಕ್ ಹಾಕಿಕೊಂಡು ಗನ್ ಹಿಡಿದುಕೊಂಡಿದ್ದ ಒಬ್ಬ ವ್ಯಕ್ತಿ ಇವನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ತಕ್ಷಣ ಡೆರಿಕ್ ಅವನ ಜೊತೆ ಫೈಟ್ ಬ್ಯಾಕ್ ಮಾಡ್ತಾ ಅವನ ಕೈಯಲ್ಲಿದ್ದ ಗನ್ ಅನ್ನ ಕಿತ್ತುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಹೀಗೆ ಇಬ್ಬರು ಫೈಟ್ ಮಾಡ್ತಿದ್ದಾಗ ಆ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿಯ ಕೈಯಲ್ಲಿದ್ದ ಗನ್ ನಿಂದ 2 ರೌಂಡ್ ಬುಲೆಟ್ ಫೈರ್ ಆಗುತ್ತೆ. ಗನ್ ಫೈರ್ ಆದ ಶಬ್ದ ಕೇಳ್ತಿದ್ದ ಹಾಗೆ ಮೇಲೆ ಓಡಿ ಬಂದ ಟ್ರೇಸಿ ಜೋರಾಗಿ ಕಿರುಚಿಕೊಳ್ತಾಳೆ. ಈ ಕಡೆ ಡೆರಿಕ್ ಅಲ್ಲೇ ಇದ್ದ ಒಂದು ಬೇಸ್ಬಾಲ್ ಬ್ಯಾಟ್ ನಿಂದ ಮಾಸ್ಕ್ ಹಾಕಿಕೊಂಡಿದ್ದ ಆ ವ್ಯಕ್ತಿಗೆ ಸರಿಯಾಗಿ ಹೊಡಿತಾನೆ. ತಕ್ಷಣ ಆ ವ್ಯಕ್ತಿ ಡೆರಿಕ್ ನಿಂದ ತಪ್ಪಿಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ.
ಸ್ವಲ್ಪ ಸಮಯದ ನಂತರ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಪೊಲೀಸರು ಡೆರಿಕ್ ನ ಮನೆಗೆ ಬರ್ತಾರೆ. ಕೊಲೆ ಮಾಡೋದಕ್ಕೆ ಅಂತ ಬಂದಿದ್ದ ಆ ವ್ಯಕ್ತಿ ಯಾರು ಅಂತ ಪತ್ತೆ ಮಾಡೋದಕ್ಕೆ ಮನೆಯಲ್ಲಿದ್ದ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡೋದಕ್ಕೆ ಹೋದ್ರೆ ಕ್ಯಾಮ್ರಾಗಳು ವರ್ಕ್ ಆಗ್ತಿಲ್ಲ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಸಮಯದ ನಂತರ ಈ ಕೇಸ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಅಲ್ಲಿಗೆ ಬಂದ ಒಬ್ಬರು ಲೇಡಿ ಆಫೀಸರ್ ನನ್ನ ನೋಡಿದ ಡೆರಿಕ್ ಗೆ ಒಂದೇ ಸರಿ ಶಾಕ್ ಆಗುತ್ತೆ. ಯಾಕಂದ್ರೆ ಅಲ್ಲಿಗೆ ಬಂದಿರೋದು ಬೇರೆ ಯಾರು ಅಲ್ಲ, ಡೆರಿಕ್ ಗೆ ಹಿಂದೆ ತನ್ನ ಬ್ಯಾಚುಲರ್ ಅಂತ ಹೇಳಿಕೊಂಡು ಇಂಟಿಮೇಟ್ ಆಗಿದ್ದ ಜೇನ್. ಈಕೆ ಒಬ್ಬಳು ಪೊಲೀಸ್ ಆಫೀಸರ್ ಅಂತ ಗೊತ್ತಿಲ್ಲದೆ ಸುಳ್ಳು ಹೇಳಿ ಇಂಟಿಮೇಟ್ ಆಗಿ ಬಿಟ್ನಲ್ಲ ಅಂತ ಡೆರಿಕ್ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಆಫೀಸರ್ ಜೇನ್ಗೂ ಕೂಡ ಈ ಡೆರಿಕ್ ಈಗಾಗಲೇ ಮದುವೆಯಾಗಿ ಹೆಂಡತಿ ಇದ್ದಾಳೆ ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆಗುತ್ತೆ. ಆದ್ರೆ ಅದರ ಬಗ್ಗೆ ಏನು ಕೂಡ ಮಾತನಾಡದೆ ತನ್ನ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಳ್ತಾಳೆ. ಜೇನ್ ಎಷ್ಟೇ ಪ್ರೊಫೆಷನಲ್ ಆಗಿ ಇದ್ರೂ ಕೂಡ ಡೆರಿಕ್ ಮಾತ್ರ ಈಕೆ ತನ್ನ ಹೆಂಡತಿಗೆ ನಡೆದ ವಿಷಯವನ್ನ ಹೇಳಿಬಿಟ್ರೆ ಏನ್ ಮಾಡೋದು ಅಂತ ಹೆದರಿಕೆ ಆಗ್ತಿರುತ್ತೆ. ಡೆರಿಕ್ ಮೇಲೆ ಅಟ್ಯಾಕ್ ಆದಾಗ ಇವರಿಬ್ಬರು ಎಲ್ಲಿದ್ರು, ಅಷ್ಟಕ್ಕೂ ಆ ಕ್ರಿಮಿನಲ್ ಒಳಗಡೆ ಹೇಗೆ ಬಂದ ಅಂತ ಎಲ್ಲವನ್ನೂ ಚೆಕ್ ಮಾಡ್ತಾಳೆ. ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ, ನಿಮಗೆ ಯಾರಾದ್ರೂ ಶತ್ರುಗಳಿದ್ರ ಅಂತ ವಿಚಾರಿಸ್ತಾಳೆ. ಆದ್ರೆ ಡೆರಿಕ್ ಹಾಗೂ ಟ್ರೇಸಿ ಮಾತ್ರ ಇಲ್ಲ, ನಮಗೆ ಯಾರ ಮೇಲೂ ಕೂಡ ಅನುಮಾನ ಇಲ್ಲ. ಇವರಿಬ್ಬರ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡು ಜೇನ್ ಹೊರಗಡೆ ಬರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಈಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಈಗ ಆಫೀಸರ್ ಜೇನ್ ಬಗ್ಗೆ ಗೊತ್ತಾಗೋದೇನಂದ್ರೆ ಈಕೆಗೂ ಕೂಡ ಈಗಾಗಲೇ ಒಂದು ಮದುವೆಯಾಗಿ ಒಬ್ಬಳು ಹೆಣ್ಣು ಮಗಳು ಕೂಡ ಹುಟ್ಟಿರ್ತಾಳೆ. ಆದ್ರೆ ಆಫೀಸರ್ ಜೇನ್ ಗಂಡ ಈಕೆಗೆ ಡಿವೋರ್ಸ್ ಕೊಟ್ಟು ಮಗಳನ್ನ ಕೂಡ ತನ್ನ ಜೊತೆನೆ ಕರೆದುಕೊಂಡು ಹೊರಟೋಗಿರ್ತಾನೆ. ಅದಕ್ಕೆ ಕಾರಣವೇನೆಂದ್ರೆ ಒಂದು ದಿನ ತುಂಬಾನೇ ಸುಸ್ತಾಗಿ ಡ್ಯೂಟಿಯಿಂದ ಮನೆಗೆ ಬಂದಿದ್ದ ಜೇನ್ ತನ್ನ ಗನ್ನನ್ನ ಪಕ್ಕದಲ್ಲೇ ಇಟ್ಟು ಮಲಗಿರ್ತಾಳೆ. ಆಗ ಆಟವಾಡ್ತಾ ಅಲ್ಲಿಗೆ ಬಂದ ಇವಳ ಮಗಳು ಆಟವಾಡ್ತಾ ಆ ಗನ್ನ ಟ್ರಿಗರ್ ಅನ್ನ ಪ್ರೆಸ್ ಮಾಡಿ ತನ್ನ ಕಾಲಿಗೆ ತಾನೇ ಶೂಟ್ ಮಾಡಿಕೊಂಡು ಬಿಡ್ತಾಳೆ. ಅಂದಿನಿಂದ ಇವಳ ಮಗಳ ಒಂದು ಕಾಲು ಪ್ಯಾರಲೈಸ್ ಆಗಿರುತ್ತೆ. ಇದರಿಂದ ಕೋಪಗೊಂಡ ಜೇನ್ ಗಂಡ ಈಕೆಯ ಬೇಜವಾಬ್ದಾರಿಯಿಂದ ತಮ್ಮ ಮಗಳು ಸತ್ತು ಹೋಗ್ತಿದ್ಲು ಅಂತ ಈಕೆಗೆ ಡಿವೋರ್ಸ್ ಕೊಟ್ಟು ಮಗಳನ್ನ ಕೂಡ ತನ್ನ ಜೊತೆನೆ ಕರೆದುಕೊಂಡು ಹೋಗಿರ್ತಾನೆ. ಈಕೆ ಇಬ್ಬರಿಗೂ ಡಿವೋರ್ಸ್ ಆದ ನಂತರ ಈಕೆ ಆಗಾಗ ಹೋಗಿ ತನ್ನ ಮಗಳನ್ನ ಕೂಡ ನೋಡೋದಕ್ಕೆ ಈಕೆ ಎಕ್ಸ್ ಹಸ್ಬೆಂಡ್ ಬಿಡ್ತಿರೋದಿಲ್ಲ. ಈಗ ಪ್ರೆಸೆಂಟ್ ನಲ್ಲಿ ಡೆರಿಕ್ ಪೊಲೀಸ್ ಸ್ಟೇಷನ್ ಗೆ ಬಂದು ಜೇನ್ ಬಳಿ ಸಾರಿ ಕೇಳ್ತಾನೆ. ಜೇನ್, ದಯವಿಟ್ಟು ಆ ದಿನ ನಮ್ಮಿಬ್ಬರ ಮಧ್ಯ ನಡೆದದ್ದನ್ನ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡಿ. ನಾನು ಕುಡಿದ ನಶೆಯಲ್ಲಿದ್ದ ಕಾರಣ ನಿಮ್ಮ ಜೊತೆ ಇಂಟಿಮೇಟ್ ಆಗಿಬಿಟ್ಟೆ. ದಯವಿಟ್ಟು ಈ ವಿಷಯವನ್ನ ನನ್ನ ಹೆಂಡತಿಗೆ ಹೇಳಿ ನಮ್ಮಿಬ್ಬರ ಸಂಸಾರವನ್ನ ಹಾಳು ಮಾಡಬೇಡಿ ಅಂತ ಬೇಡಿಕೊಳ್ತಾನೆ. ಅದಕ್ಕೆ ಜೇನ್ ಕೂಡ ಸರಿ, ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ನಿನ್ನ ಹೆಂಡತಿಗೆ ನಮ್ಮಿಬ್ಬರ ಯಾವುದೇ ವಿಷಯ ಗೊತ್ತಾಗೋದಿಲ್ಲ ಅಂತ ಪ್ರಾಮಿಸ್ ಮಾಡ್ತಾಳೆ. ಈಗ ಡೆರಿಕ್ ಹೇಳ್ತಾನೆ, ನನ್ನನ್ನ ಕೊಲೆ ಮಾಡೋದಕ್ಕೆ ಬಂದಿದ್ಯಾರೋ ಗೊತ್ತಾಯ್ತಾ? ಅದಕ್ಕೆ ಜೇನ್ ಹೇಳ್ತಾಳೆ, ಯಾರೋ ಪಕ್ಕಾ ಪ್ಲಾನ್ ಮಾಡಿ ನಿನ್ನನ್ನ ಕೊಲೆ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಯಾಕಂದ್ರೆ ಒಂದು ವೇಳೆ ಆತ ಕಳ್ಳ ಆಗಿದ್ರೆ ನಿನ್ನ ಮನೆಯಲ್ಲಿ ಯಾವುದಾದ್ರೂ ವಸ್ತುಗಳು ಕಳ್ಳತನ ಆಗಿರ್ಬೇಕಿತ್ತು. ಆದಷ್ಟು ಬೇಗ ಅಟ್ಯಾಕರ್ ಯಾರು ಅಂತ ಕಂಡುಹಿಡಿತೀನಿ, ಅಲ್ಲಿವರೆಗೂ ನೀನು ಹುಷಾರಾಗಿರೋ ಅಂತ ಹೇಳ್ತಾಳೆ. ಇಲ್ಲಿಗೆ ಇಸಿನ್ ಕಟ್ಟಾಗಿ 2 ದಿನಗಳ ನಂತರ ಇನ್ನೇನು ಡೆರಿಕ್ ಆಫೀಸ್ ಮುಗಿಸಿಕೊಂಡು ಮನೆಗೆ ಹೋಗ್ಬೇಕು ಅನ್ನುವಾಗ ಅಲ್ಲಿಗೆ ಜೇನ್ ಬರ್ತಾಳೆ. ನಿನ್ನ ಕೇಸ್ ನಲ್ಲಿ ಒಂದು ಇಂಪಾರ್ಟೆಂಟ್ ಎವಿಡೆನ್ಸ್ ಸಿಕ್ಕಿದೆ, ತಕ್ಷಣ ನನ್ನ ಜೊತೆ ಬಾ ಅಂತ ಅವನನ್ನ ಕರೆದುಕೊಂಡು ಒಂದು ಬೀಚ್ ಬಳಿ ಬರ್ತಾಳೆ. ಅವನ ಕೈಗೆ ಒಂದು ಬೈನಾಕುಲರ್ ಕೊಟ್ಟು ಒಂದು ಮನೆಯನ್ನ ನೋಡೋದಕ್ಕೆ ಹೇಳ್ತಾಳೆ. ಆ ಮನೆಯನ್ನ ನೋಡ್ತಿದ್ದ ಹಾಗೇನೆ ಡೆರಿಕ್ ಒಂದೇ ಸರಿ ಶಾಕ್ ಆಗ್ತಾನೆ. ಯಾಕಂದ್ರೆ ಆ ಮನೆಯ ಒಳಗಡೆ ಇವನ ಬಿಸ್ನೆಸ್ ಪಾರ್ಟ್ನರ್ ಆಗಿರುವ ಜಾನ್ಸನ್ ಹಾಗೂ ಇವನ ಹೆಂಡತಿ ಟ್ರೇಸಿ ಇಬ್ಬರು ಕೂಡ ರೊಮ್ಯಾನ್ಸ್ ಮಾಡ್ತಿರ್ತಾರೆ. ಇದರರ್ಥ ಅವರಿಬ್ಬರು ಹಲವಾರು ದಿನಗಳಿಂದ ಅಫೇರ್ ನಲ್ಲಿದ್ರು ಅಂತ ಗೊತ್ತಾಗಿ ಡೆರಿಕ್ ತುಂಬಾನೇ ಎಮೋಷನಲ್ ಆಗ್ತಾನೆ. ಈಗ ಜೇನ್ ಹೇಗೆ ಇದನ್ನೆಲ್ಲ ಕಂಡುಹಿಡಿದ್ಲು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಆ ದಿನ ಡೆರಿಕ್ ಮೇಲೆ ಅಟ್ಯಾಕ್ ಆದ ನಂತರ ಜೇನ್ ಅಲ್ಲಿ ತೆಗೆದಿದ್ದ ಎಲ್ಲಾ ಫೋಟೋಸ್ ಗಳನ್ನ ಚೆಕ್ ಮಾಡ್ತಾಳೆ. ಒಂದು ಫೋಟೋದಲ್ಲಿ ಕೊಲೆ ಮಾಡೋದಕ್ಕೆ ಅಂತ ಬಂದಿದ್ದ ಅಟ್ಯಾಕರ್ ಬಾಗಿಲನ್ನ ಒಡೆದು ಒಳಗಡೆ ಬರದೆ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಬಂದಿರೋದು ಕ್ಯಾಪ್ಚರ್ ಆಗಿರುತ್ತೆ. ಇದರರ್ಥ ಖಂಡಿತ ಕೊಲೆ ಮಾಡೋದಕ್ಕೆ ಅಂತ ಬಂದಿದ್ದ ಆ ವ್ಯಕ್ತಿಗೆ ಡೆರಿಕ್ ನ ಮನೆಯ ಬಗ್ಗೆ ಮೊದಲೇ ಎಲ್ಲ ಗೊತ್ತಿತ್ತು. ಏಕೆ ಡೆರಿಕ್ ನ ಸುತ್ತಮುತ್ತ ಇರುವ ಯಾರೋ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಒಬ್ಬೊಬ್ಬರನ್ನೇ ಅಬ್ಸರ್ವ್ ಮಾಡ್ತಾ ಹೋದಾಗ ಇವರಿಬ್ಬರ ಇಲ್ಲಿಗಲ್ ಅಫೇರ್ ಅನ್ನ ಕಂಡುಹಿಡಿದಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಜೇನ್ ತನ್ನ ಮಗಳನ್ನ ನೋಡೋದಕ್ಕೆ ಅಂತ ತನ್ನ ಎಕ್ಸ್ ಹಸ್ಬೆಂಡ್ ನ ಮನೆಗೆ ಹೋಗಿರ್ತಾಳೆ. ಆದ್ರೆ ಆತ ನೋಡಿದ್ರೆ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ನಿನಗೆ ತೋರಿಸೋದಿಲ್ಲ ಅಂತ ಅವಳನ್ನ ಒಳಗಡೆ ಬರೋದಕ್ಕೇನೆ ಬಿಡೋದಿಲ್ಲ. ತನ್ನ ಮಗಳನ್ನ ನೋಡೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ವಲ್ಲ ಅಂತ ತುಂಬಾನೇ ಎಮೋಷನಲ್ ಆದ ಜೇನ್ ತಕ್ಷಣ ಅಲ್ಲಿಂದ ಹೊರಟು ಬರ್ತಾಳೆ. ಸ್ವಲ್ಪ ಸಮಯದ ನಂತರ ಜೇನ್ ಮತ್ತೆ ಡೆರಿಕ್ ನನ್ನ ಮೀಟ್ ಮಾಡಿ ಮತ್ತೊಂದು ಶಾಕಿಂಗ್ ವಿಷಯವನ್ನ ರಿವೀಲ್ ಮಾಡ್ತಾಳೆ. ಅದೇನಂದ್ರೆ ಆ ದಿನ ರಾತ್ರಿ ಡೆರಿಕ್ ನನ್ನ ಕೊಲೆ ಮಾಡೋದಕ್ಕೆ ಅವನ ಮೇಲೆ ಅಟ್ಯಾಕ್ ಮಾಡಿದ್ದು ಬೇರೆ ಯಾರು ಅಲ್ಲ, ಇವನ ಬಿಸ್ನೆಸ್ ಪಾರ್ಟ್ನರ್ ಆಗಿರುವ ಜಾನ್ಸನ್ನೇ. ಹಾಗೂ ಜಾನ್ಸನ್ಗೆ ತನ್ನ ಗಂಡನನ್ನ ಕೊಲೆ ಮಾಡೋದಕ್ಕೆ ಸಹಾಯ ಮಾಡಿದ್ದು ಇವನ ಹೆಂಡತಿ ಟ್ರೇಸಿ. ಒಂದೇ ಸರಿ ಶಾಕ್ ಆದ ಡೆರಿಕ್ ನನ್ನ ಹೆಂಡತಿ ಹಾಗೂ ಜಾನ್ಸನ್ ಯಾಕೆ ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ಜೇನ್ ಹೇಳ್ತಾಳೆ, ಡೆರಿಕ್ ನೀನು ಹಾಗೂ ನಿನ್ನ ಫ್ರೆಂಡ್ ಜಾನ್ಸನ್ ರನ್ ಮಾಡ್ತಿರುವ ಕಂಪನಿಯಲ್ಲಿ ನೀವಿಬ್ಬರು ಕೂಡ
ಕೂಡ 50-50 ಶೇರ್ ಅನ್ನ ಹೊಂದಿದ್ದೀರಾ. ಒಂದು ವೇಳೆ ಯಾವುದೋ ಕಾರಣಕ್ಕೆ ನೀನು ಸತ್ರೆ ನಿನ್ನ 50% ಶೇರ್ ನಿನ್ನ ಹೆಂಡತಿ ಟ್ರೇಸಿಗೆ ಹೋಗುತ್ತೆ. ಸೊ ಆಗ ನಿನ್ನ ಹೆಂಡತಿ ಹಾಗೂ ಜಾನ್ಸನ್ ಇಬ್ಬರು ಸೇರಿ ನಿನ್ನ ಕಂಪನಿಯನ್ನ ಸಿಸ್ಟೆಕ್ ಎಂಬ ಮತ್ತೊಂದು ಕಂಪನಿಗೆ ಸೇಲ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಈಕೆ ಜೇನ್ ಹೇಳಿದ್ದನ್ನ ಕೇಳಿದ ಡೆರಿಕ್ ಈಕೆ ಹೇಳಿದ್ದು 100% ಕರೆಕ್ಟ್ ಅಂತ ಕನ್ಫರ್ಮ್ ಆಗುತ್ತೆ. ತನ್ನ ಜೀವನದಲ್ಲಿ ತುಂಬಾನೇ ನಂಬಿಕೆ ಇಟ್ಟಿದ್ದ ತನ್ನ ಹೆಂಡತಿ ಹಾಗೂ ತನ್ನ ಫ್ರೆಂಡ್ ಇಬ್ಬರು ಸೇರಿ ತನ್ನನ್ನೇ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರಲ್ಲ ಅಂತ ತುಂಬಾನೇ ಎಮೋಷನಲ್ ಆದ ಡೆರಿಕ್ ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ರಾತ್ರಿ ಇನ್ನು ಕೂಡ ಆಫೀಸ್ ನಲ್ಲೇ ಇದ್ದ ಡೆರಿಕ್ ನನ್ನ ಪೊಲೀಸರು ಅರೆಸ್ಟ್ ಮಾಡಿ ಸ್ಟೇಷನ್ ಗೆ ಕರೆದುಕೊಂಡು ಹೋಗ್ತಾರೆ. ಏನ್ ವಿಷಯ ಅಂತ ಕೇಳಿದಾಗ ಶಾಕಿಂಗ್ಲಿ ಇವನ ಹೆಂಡತಿ ಹಾಗೂ ಜಾನ್ಸನ್ ಇಬ್ಬರು ಕೂಡ ಸತ್ತು ಬಿದ್ದಿರುವ ಫೋಟೋಸ್ ಗಳನ್ನ ಜೇನ್ ತೋರಿಸ್ತಾಳೆ. ಡೆರಿಕ್, ನಿಜ ಹೇಳು, ನೀನೇ ತಾನೆ ನಿನ್ನ ಹೆಂಡತಿ ಹಾಗೂ ಆ ಜಾನ್ಸನ್ ಅನ್ನ ಕೊಲೆ ಮಾಡಿರೋದು? ಅವರಿಬ್ಬರು ಅಫೇರ್ ನಲ್ಲಿ ಇದ್ರು ಅಂತ ಗೊತ್ತಾದ ನಂತರ ನೀನೇ ತಾನೆ ಕೊಲೆ ಮಾಡಿರೋದು ಅಂತ ಕೇಳಿದಾಗ ಡೆರಿಕ್ ಈಗ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಹಿಂದಿನ ದಿನ ರಾತ್ರಿ ತನ್ನ ಹೆಂಡತಿ ಹಾಗೂ ಜಾನ್ಸನ್ ನ ಅಫೇರ್ ಬಗ್ಗೆ ಗೊತ್ತಾಗ್ತಿದ್ದ ಹಾಗೆ ಡೆರಿಕ್ ಸೀದಾ ಜಾನ್ಸನ್ ನ ಮನೆಗೆ ಹೋಗಿರ್ತಾನೆ. ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ನನಗೆ ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ ಇದೆ ಅಂತ ಹೇಳಿ ಮನೆಯಿಂದ ಹೋಗಿದ್ದ ಇವನ ಹೆಂಡತಿ ಜಾನ್ಸನ್ ಜೊತೆ ಇಂಟಿಮೇಟ್ ಆಗ್ತಿರ್ತಾಳೆ. ಡೆರಿಕ್ ಅಲ್ಲಿಗೆ ಬರ್ತಿದ್ದ ಹಾಗೇನೆ ಹೆದರಿಕೊಂಡ ಜಾನ್ಸನ್ ಅವನ ಬಳಿ ಸಾರಿ ಕೇಳ್ತಾನೆ. ಆದ್ರೆ ಇವನ ಹೆಂಡತಿ ಟ್ರೇಸಿ ಮಾತ್ರ ಹೆದರಿಕೊಳ್ಳದೆ, ಹೌದು, ನಾವಿಬ್ರು ಅಫೇರ್ ನಲ್ಲಿ ಇರೋದು ನಿಜಾನೇ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ನಿನ್ನ ಮರ್ಯಾದೆನೆ ಹಾಳಾಗುತ್ತೆ ಅಂತ ನಕ್ಕಿರ್ತಾಳೆ. ತನ್ನ ಹೆಂಡತಿಯ ಮಾತುಗಳನ್ನ ಕೇಳಿದ ಡೆರಿಕ್ ತುಂಬಾನೇ ಕೋಪ ಬಂದು ತನ್ನ ಕೈಯಲ್ಲಿದ್ದ ವೆಡ್ಡಿಂಗ್ ರಿಂಗ್ ಅನ್ನ ತೆಗೆದು ಬಿಸಾಕಿ ಹೊರಗಡೆ ಬಂದಿರ್ತಾನೆ. ಹೀಗೆ ಕೊಲೆಯಾಗಿರುವ ಜಾಗದಲ್ಲಿ ಇವನ ವೆಡ್ಡಿಂಗ್ ರಿಂಗ್ ಸಿಕ್ಕಿದ್ದ ಕಾರಣ ಪೊಲೀಸರು ಇವನನ್ನ ಅರೆಸ್ಟ್ ಮಾಡಿಕೊಂಡು ಬಂದಿರ್ತಾರೆ. ಈತ ಆ ಕೊಲೆಗಳನ್ನ ಮಾಡಿದ್ದು ನಾನಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಪೊಲೀಸರು ಇವನನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಇದಾಗಿ 2 ದಿನಗಳ ನಂತರ ಡೆರಿಕ್ ನ ಲಾಯರ್ ಅವನಿಗೆ ಬೇಲ್ ಕೊಡಿಸಿ ಹೊರಗಡೆ ಕರೆದುಕೊಂಡು ಬಂದಿರ್ತಾನೆ. ಈಗ ಡೆರಿಕ್ ಮೇಲೆ ಕೊಲೆ ಆರೋಪ ಇದ್ದ ಕಾರಣ ಇವನ ಕಂಪನಿಗೆ ಕೊಟ್ಟಿದ್ದ ಪ್ರಾಜೆಕ್ಟ್ ಗಳನ್ನ ಕಸ್ಟಮರ್ ಗಳು ವಾಪಸ್ ಪಡೆದುಕೊಳ್ತಾರೆ. ಜೊತೆಗೆ ಇವನ ಜೊತೆ ಕೆಲಸ ಮಾಡ್ತಿದ್ದ ಎಂಪ್ಲಾಯೀಸ್ ಗಳು ಒಬ್ಬೊಬ್ಬರೇ ರಿಸೈನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ತಾನು ಆ ಕೊಲೆಗಳನ್ನ ಮಾಡಿಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಯಾರು ನಂಬ್ತಿಲ್ವಲ್ಲ ಅಂತ ಡೆರಿಕ್ ತುಂಬಾನೇ ಬೇಜಾರಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಡೆರಿಕ್ ನ ಮನೆಗೆ ಮತ್ತೆ ಆಫೀಸರ್ ಜೇನ್ ಬಂದಿರ್ತಾಳೆ. ಇಬ್ಬರು ಕ್ಯಾಶುಯಲ್ ಆಗಿ ಮಾತನಾಡ್ತಾ ಆಫೀಸರ್ ಜೇನ್ ಈಗ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಸ್ನೇಹಿತರೆ, ಆ ದಿನ ಇವನ ಹೆಂಡತಿಯನ್ನ ಹಾಗೂ ಆ ಜಾನ್ಸನ್ ಅನ್ನ ಶೂಟ್ ಮಾಡಿ ಸಾಯಿಸಿದ್ದು ಬೇರೆ ಯಾರು ಅಲ್ಲ, ಆ ಕೇಸನ್ನ ಖುದ್ದು ಹ್ಯಾಂಡಲ್ ಮಾಡ್ತಿದ್ದ ಈ ಜೇನೆ ಅವರಿಬ್ಬರನ್ನ ಶೂಟ್ ಮಾಡಿ ಸಾಯಿಸಿರ್ತಾಳೆ. ಇದನ್ನ ಕೇಳಿದ ಡೆರಿಕ್ ಶಾಕ್ ಆಗಿ ಅದೇ ಕೋಪದಲ್ಲಿ ಜೇನ್ಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಜೇನ್ ವಾಪಸ್ ಇವನಿಗೆನೆ ಗನ್ ಪಾಯಿಂಟ್ ಮಾಡಿ ಸುಧಾರಿಸಿಕೊಂಡು ಮತ್ತೆ ಬಂದು ನನ್ನನ್ನ ಮೀಟ್ ಮಾಡು, ಎಲ್ಲವನ್ನ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆ ದಿನ ರಾತ್ರಿ ಮನೆಯಿಂದ ಎಲ್ಲರೂ ಹೋದ ನಂತರ ಡೆರಿಕ್ ತನ್ನ ಕಸಿನ್ ಅನ್ನ ಕರೆಸಿ ನಡೆದದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಇವನ ಮಾತುಗಳನ್ನ ಕೇಳಿ ಶಾಕ್ ಆದ ಇವನ ಕಸಿನ್ ಅದೇ ಕೋಪದಲ್ಲಿ ಆ ಜೇನ್ಗೆ ಬುದ್ಧಿ ಕಲಿಸ್ತೀನಿ ಅಂತ ಅಲ್ಲಿಂದ ಹೊರಗಡೆ ಬರ್ತಾನೆ. ನೋಡಿದ್ರೆ ಈತ ತನ್ನ ಫ್ರೆಂಡ್ ಅನ್ನ ಕರೆದುಕೊಂಡು ಜೇನ್ಲ ಮನೆಗೆ ಹೋಗಿ ಆಕೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಮೊದಲೇ ಪೊಲೀಸ್ ಆಫೀಸರ್ ಆಗಿದ್ದ ಜೇನ್ ಅಲ್ಲೇ ಇದ್ದ ಗನ್ ನಿಂದ ಅವರಿಬ್ಬರನ್ನ ಶೂಟ್ ಮಾಡಿ ಸಾಯಿಸಿ ಬಿಡ್ತಾಳೆ. ಡೆರಿಕ್ ನ ಕಸಿನ್ ಮೊಬೈಲ್ ನಿಂದಾನೆ ಅವನಿಗೆ ಕಾಲ್ ಮಾಡಿ ತಕ್ಷಣ ಬೀಚ್ ಹೌಸ್ ಬಳಿ ಬಂದು ನನ್ನನ್ನ ಮೀಟ್ ಮಾಡು ಅಂತ ಹೇಳ್ತಾಳೆ. ಅಲ್ಲಿಗೆ ಹೋಗಿ ನೋಡಿದಾಗ ತನ್ನ ಕಸಿನ್ ಅನ್ನ ಹಾಗೂ ಅವನ ಫ್ರೆಂಡ್ ಅನ್ನ ಕೂಡ ಈ ಜೇನ್ ಸಾಯಿಸಿದ್ದಾಳೆ ಅಂತ ಗೊತ್ತಾಗಿ ಡೆರಿಕ್ ಮತ್ತಷ್ಟು ಶಾಕ್ ಆಗುತ್ತೆ. ಈಗ ಜೇನ್ ಹೇಳೋದೇನಂದ್ರೆ, ನೀನು ನಿನ್ನ ಹೆಂಡತಿ ಹಾಗೂ ಆ ಜಾನ್ಸನ್ ನ ಕೊಲೆಯ ಕೇಸ್ ನಿಂದ ಹೊರಗಡೆ ಬರಬೇಕು ಅಂದ್ರೆ ನನ್ನ ಬಳಿ ಒಂದು ಐಡಿಯಾ ಇದೆ. ಈಗ ಕೊಲೆಯಾಗಿರುವ ನಿನ್ನ ಕಸಿನ್ ಹಾಗೂ ಅವನ ಫ್ರೆಂಡ್ ನಿನ್ನ ಹೆಂಡತಿಯನ್ನ ಹಾಗೂ ಜಾನ್ಸನ್ ಅನ್ನ ಕೊಲೆ ಮಾಡಿದ್ದು ಅಂತ ಸ್ಟೇಟ್ಮೆಂಟ್ ಕೊಡು. ಯಾಕಂದ್ರೆ ನಿನ್ನ ಹೆಂಡತಿ ಟ್ರೇಸಿ ಜಾನ್ಸನ್ ಜೊತೆ ಇಲ್ಲಿಗಲ್ ಅಫೇರ್ ನಲ್ಲಿ ಇದ್ಲು ಅಂತ ಗೊತ್ತಾಗಿ ನಿನ್ನ ಕಸಿನ್ ಅದೇ ಕೋಪದಲ್ಲಿ ಅವರಿಬ್ಬರನ್ನ ಕೊಲೆ ಮಾಡಿದ್ದ. ನಂತರ ಈ ವಿಷಯ ನಿನಗೂ ಹಾಗೂ ನನಗೂ ಗೊತ್ತಾಗಿ ಅವನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋದಾಗ ಆತ ನಮ್ಮ ಮೇಲೇನೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಆ ಶೂಟ್ಔಟ್ ನಲ್ಲಿ ಅವನೇ ಸತ್ತು ಹೋದ ಅಂತ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳ್ತಾಳೆ. ಆದ್ರೆ ಈಕೆ ಮಾತುಗಳನ್ನ ಕೇಳಿದ ಡೆರಿಕ್ ಮಾತ್ರ ಈ ಜೇನ್ ಏನೋ ಗೇಮ್ ಮಾಡ್ತಿದ್ದಾಳೆ ಅಂತ ತಕ್ಷಣ ಅಲ್ಲೇ ಇದ್ದ ಗನ್ ನಿಂದ ಆಕೆಗೆ ಶೂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಗೊತ್ತಾಗುತ್ತೆ ಅದೊಂದು ಡಮ್ಮಿ ಗನ್ ಅಂತ. ಸ್ನೇಹಿತರೆ, ಇವನ ಹೆಂಡತಿ ಟ್ರೇಸಿ ಹಾಗೂ ಜಾನ್ಸನ್ ನ ಕೊಲೆ ಕೇಸ್ ನಲ್ಲಿ ಇವನ ವಿರುದ್ಧ ಯಾವುದೇ ಬಲವಾದ ಸಾಕ್ಷಿಗಳು ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಅಲ್ಲಿದ್ದ ಗನ್ನ ಮೇಲೆ ಈ ಡೆರಿಕ್ ನ ಫಿಂಗರ್ ಪ್ರಿಂಟ್ ಗಳು ಮೂಡಿರುತ್ತವೆ. ಸೊ ಡೆರಿಕ್ ನನ್ನ ಟ್ರ್ಯಾಪ್ ಮಾಡೋದಕ್ಕೆ ಅಂತಾನೆ ಜೇನ್ ಇದನ್ನೆಲ್ಲ ಪ್ಲಾನ್ ಮಾಡಿರ್ತಾಳೆ. ಈಕೆ ಮಾತುಗಳನ್ನ ಕೇಳಿ ಮತ್ತಷ್ಟು ಶಾಕ್ ಆದ ಡೆರಿಕ್, ಅಷ್ಟಕ್ಕೂ ನಿನ್ಗೇನ್ ಬೇಕು, ಯಾಕೆ ನನ್ನ ಲೈಫ್ ಅಲ್ಲಿ ಆಟವಾಡ್ತಿದ್ಯಾ ಅಂತ ಕೇಳ್ತಾನೆ. ಸ್ನೇಹಿತರೆ, ಈಗ ಜೇನ್ ಇದನ್ನೆಲ್ಲ ಯಾಕೆ ಮಾಡಿದ್ದಾಳೆ ಅಂತ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಡೆರಿಕ್, ನಿನಗೆ ತೊಂದರೆ ಕೊಡ್ತಿದ್ದ ನಿನ್ನ ಹೆಂಡತಿಯನ್ನ ಹಾಗೂ ಆ ಜಾನ್ಸನ್ ಅನ್ನ ನಾನೇ ನನ್ನ ಕೈಯಾರ ಶೂಟ್ ಮಾಡಿ ಸಾಯಿಸಿದ್ದೀನಿ. ನಾನು ನಿನಗೆ ಮಾಡಿರುವ ಹೆಲ್ಪ್ಗೆ ನೀನು ನನಗೆ ರಿಟರ್ನ್ ಹೆಲ್ಪ್ ಮಾಡು. ನನಗೆ ಡಿವೋರ್ಸ್ ಕೊಟ್ಟು ನನ್ನ ಮಗಳನ್ನ ಕೂಡ ನೋಡೋದಕ್ಕೆ ಚಾನ್ಸ್ ಕೊಡದೇ ಇರುವ ನನ್ನ ಗಂಡನನ್ನ ನೀನೇ ಸಾಯಿಸ್ಬೇಕು. ಇದಕ್ಕೆ ನೀನು
ಒಪ್ಲಿಲ್ಲ ಅಂದ್ರೆ ಈ ಎಲ್ಲ ಕೊಲೆಗಳನ್ನ ಮಾಡಿದ್ದು ನೀನೆ ಅಂತ ಕೋರ್ಟ್ಗೆ ಈ ಗನ್ ಅನ್ನ ಸಬ್ಮಿಟ್ ಮಾಡ್ತೀನಿ ಅಂತ ಥ್ರೆಟನ್ ಮಾಡ್ತಾಳೆ. ಈಗ ಬೇರೆ ದಾರಿ ಇಲ್ಲದೆ ಡೆರಿಕ್ ಅವಳ ಗಂಡನನ್ನ ಕೊಲೆ ಮಾಡೋದಕ್ಕೆ ಅಂತ ಆತ ಜಾಗಿಂಗ್ ಮಾಡ್ತಿದ್ದ ಜಾಗಕ್ಕೆ ಹೋಗ್ತಾನೆ. ಮೊದಲಿಗೆ ಅವನಿಗೆ ಎಲ್ಲವನ್ನ ಅರ್ಥ ಮಾಡಿಸಿ ತಾನು ಕೊಲೆಯಾಗಿದ್ದೀನಿ ಅಂತ ನಾಟಕ ಮಾಡೋದಕ್ಕೆ ಹೇಳ್ತಾನೆ. ಆದ್ರೆ ಹೆದರಿಕೊಂಡಿದ್ದ ಜೇನ್ಲ ಗಂಡ ನೋಡಿದ್ರೆ ತಪ್ಪಿಸಿಕೊಳ್ಳುವ ಬರದಲ್ಲಿ ಇವನ ಕೈಯಲ್ಲಿದ್ದ ಗನ್ನ ಟ್ರಿಗರ್ ಅನ್ನ ಪ್ರೆಸ್ ಮಾಡಿ ತಾನೇ ಶೂಟ್ ಮಾಡ್ಕೊಂಡು ಸತ್ತು ಹೋಗ್ತಾನೆ. ಈಗ ತನ್ನ ಗಂಡ ಕೊನೆಗೂ ಸತ್ತೋದ ಅಂತ ಗೊತ್ತಾಗಿ ಜೇನ್ಗೆ ತುಂಬಾನೇ ಖುಷಿಯಾಗುತ್ತೆ. ಆದ್ರೆ ಮುಂದೊಂದು ದಿನ ಈ ಡೆರಿಕ್ ಯಾರಿಗಾದ್ರೂ ಈ ಕೊಲೆಗಳನ್ನ ಮಾಡಿದ್ದು ನಾನೇ ಅಂತ ಹೇಳಿದ್ರೆ ಖಂಡಿತ ನಾನು ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗುತ್ತೆ. ಸೊ ಇವನನ್ನ ಕೂಡ ಈಗಲೇ ಸಾಯಿಸಿ ಬಿಡೋಣ ಅಂತ ತನ್ನ ಬಳಿ ಇದ್ದ ಗನ್ ಅನ್ನ ಹೊರಗಡೆ ತೆಗಿತಾಳೆ. ಆದ್ರೆ ಮುಂದೆ ಈ ಜೇನ್ ಏನ್ ಮಾಡ್ಬೋದು ಅಂತ ಮೊದಲೇ ಗೆಸ್ ಮಾಡಿದ್ದ ಡೆರಿಕ್ ತನ್ನ ಬಳಿ ಇದ್ದ ಗನ್ ನಿಂದ ಆಕೆಯನ್ನೇ ಶೂಟ್ ಮಾಡಿ ಸಾಯಿಸಿ ಬಿಡುತ್ತಾನೆ. ಹಾಗೂ ಆಕೆ ಇದುವರೆಗೂ ತಾನು ಮಾಡಿದ್ದ ಕೊಲೆಗಳ ಬಗ್ಗೆ ಹೇಳಿದ್ದನ್ನೆಲ್ಲ ತನ್ನ ಮೊಬೈಲ್ ನಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಮಾಡಿಕೊಂಡಿರುತ್ತಾನೆ. ಚಿತ್ರದ ಎಂಡ್ಸಿನಲ್ಲಿ ಡೆರಿಕ್ ತನ್ನ ಸೆಲ್ಫ್ ಡಿಫೆನ್ಸ್ ಗೆ ಅಂತ ಜೇನ್ ರನ್ನ ಕೊಲೆ ಮಾಡಿದ ಅಂತ ಪ್ರೂವ್ ಆಗಿ ಕೋರ್ಟ್ ಇವನನ್ನ ಬಿಡುಗಡೆ ಮಾಡುತ್ತೆ. ಹಾಗೂ ಚಿತ್ರ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.